ಇಲ್ಕಾಗ್ತದೆ. ಹೇಗೆ ಉಂಟು? ಸೂಪರ್ ಉಂಟು. ಅಂದರೆ ಗುಲಾಬಿ ಹೆಸಳು ತಿಂದಾಗೆ ಸಕ್ಕರೆ ನೀರಲ್ಲಿ ಹೀಗಿರ್ತದೆ. ಅದು ಹಿಡಿಯುವಾಗ ಹೊಸ ಕಲರ್ ಅಂದರೆ ಜಾಸ್ತಿ. ನಾವು ದನಗಳ ಹತ್ರ ಬಂದ್ವಿ. ಈಗ ನಾವು ಇಲ್ಲಿ ಹೊಳೆ ಹತ್ರ ಕಟ್ಟದು ಸೀಸನ್ ಸ್ಟಾರ್ಟ್ ಆಯಿತು. ಇದು ಜೊಂಗೆ ಜೊಂಗೆ ಬಿದ್ದು ಬಿದ್ದು ಹೋಗ್ತದೆ ರಾಶಿ ರಾಶಿ. ನಾವು ಕಳೆದ ವರ್ಷ ವೈನ್ ಮಾಡಿದ್ವಿ. ಹೇಗೆ ಆಗಿತ್ತು? ಹಾಯ್ ಎಲ್ರಿಗೆ ಸಹ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಪಿಂಕಿ ನೋಡಿ, ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಬೇಟೆ ಮಾಡ್ತಾ ಇದ್ದಾನೆ. ಅದು ಸಹ ಮಾಟೆ ಒಳಗೆ ಹುಗ್ಗಿ ನಿಂತಿದ್ದಾನೆ. ಎಂತ ಅಂತಿಲ್ಲ ಟಿಂಕಿ ಬಾಕಿ ಆಗ್ಲಿಕ್ಕಿಲ್ಲಲ್ಲ ಅದ್ರೊಳಗಡೆ ಅವ ಹೇಳಿ ಎಂಥದ್ದು. ಅವನು ಹುಡುಕ್ಲಿಕ್ಕೆ ಇಲ್ಲಿ ತನಕ ಹಿಡಿಲಿಕ್ಕೆ ಎಂತ ಸಹ ಹಿಡಿಲಿಲ್ಲ. ಅವನ ಇಷ್ಟು 10 ವರ್ಷದ ಸರ್ವಿಸಲ್ಲಿ. ಆದರೆ ಮಾಟೆ ಒಂದು ದೊಡ್ಡದು ತೆಗಿತಾನೆ ನೋಡಿ. ಹೋಗಿ ಆಯಿತು, ಪಾಟೆ ಒಳಗಡೆ ಹೋಗಿ ಆಯಿತು ಟಿಂಕಿ. ಎಷ್ಟು ದೊಡ್ಡ ಮಾಟೆ ಉಂಟು ನೋಡಿ ಅಂತ ಇಲ್ಲಿ. ಎಂತ ಮಾಡೋದು? ಎಂಥದ್ದು ಇದ್ರೆ ತಕೊಂಡು ಬಾ ಆಯಿತಾ. ನಾನು ಇವತ್ತಾದ್ರೊಂದು ವ್ಲಾಗಲ್ಲಿ ತೋರಿಸ್ತೇನೆ ಟಿಂಕಿಯ ಸಾಧನೆ 10 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಅಂತ. ಇಲ್ಲಾಂದ್ರೆ ಅದರೊಳಗಡೆ ಮುಖ ಹಿಂದೆ ಹಾಕಿ ಕೂತ್ಕೋ. ಚಿಕ್ಕೀಶ ತಂಪಾಗ್ತದೆ ಈಗ, ಹೇಗೂ ಸೆಕೆ ಅಲ್ಲ. ಅವನಿಗೆ ಬಚ್ಚಿತ್ ಕಾಣ್ತದೆ ಕೂತ್ಕೊಂಡ. ಹೊಸ ಕಲರ್ ಅಂದರೆ ಜಾಸ್ತಿ ಕೆಂಪಿರ್ತಿತ್ತು, ಈ ಸಲ ಇದರಲ್ಲಿ ಬಿಳಿ ಜಾಸ್ತಿ ಬಂದಿದೆ ಟೈಗರ್ ರೋಸಲ್ಲಿ. ಆಮೇಲೆ ಇದರಲ್ಲಿ ನೋಡಿ 3 ಮೊಗ್ಗು ಹೋಗ್ತಾ ಉಂಟು. ನನಗೆ ತುಂಬ ಖುಷಿ. 4 ಉಂಟಲ್ಲ, 4 ಉಂಟು. ಗನ್ನ ತಂದದ್ದು ನನ್ನ ಬರ್ತ್ಡೇ ಗಿಫ್ಟ್ ಇದು. ಮತ್ತು ಗಣ್ಣಿ ಇವಾಗ ನಮ್ಮ ಮನೆಯಲ್ಲಿ ರೋಸ್ ಆ್ಯಪಲ್ ಆಗಿದೆ, ಪನ್ನೇರಳೆ. ಹಾಗೆ ಅದನ್ನು ಕೊಯ್ಲಿಕ್ಕೆ ಹೋಗ್ತಿದ್ದೇವೆ. ಇವ್ರು ಫಸ್ಟ್ ಟೈಮ್ ತಿಂತಿರೋದು. ಕಳೆದ ವರ್ಷ ಆಗಿತ್ತು, ನಾನು ಇವ್ರಿಗೋಸ್ಕರ ತೆಗೆದಿಟ್ಟು ಅದು ಹುಳಾಗಿ ಮತ್ತು ತಿನ್ನಲಿಕ್ಕೆ ಇಬ್ಬರಿಗೂ ಸಹ ಸಿಗಲಿಲ್ಲ. ಹಾಗೆ ಈ ವರ್ಷ ಒಂದಾಗಿದೆ ಆಯಿತಾ. ಕಳೆದ ವರ್ಷ ಅಟ್ಲೀಸ್ಟ್ 4 ಆಗಿತ್ತು, ಈ ವರ್ಷ ಒಂದಾಗಿದೆ. ಇನ್ನು 2 ಚಿಕ್ಕದು ಉಂಟು, ಅದು ಹಣ್ಣಾಗಬೇಕಷ್ಟೇ. ಅಲ್ಲಿ ಒಂದು ಮೇಲೆ ಉಂಟು, ಅದಕ್ಕೆ ಕೊಯ್ಯುವ ಅಂತ ಬಂದಿದ್ದೇವೆ. ನನಗೆ ಎತ್ತುವುದಿಲ್ಲ, ಹಾಗೆ ಇವ್ರು ಹೈಟ್ ಇದ್ದಾರಲ್ಲ. ಅಲ್ಲಿ ಹೀಗಿರ್ತದೆ. ಅದು ಹಿಡಿಯುವಾಗ ಬಿತ್ತು. ಹಣ್ಣಾಗಿದೆ ಇದು ಸಹ. ಇಷ್ಟೇ ದೊಡ್ಡದಾಗೋದು, ಕೆಲವೊಂದು ದೊಡ್ಡದಾಗ್ತದೆ, ಕೆಲವು ಚಿಕ್ಕ ಇರ್ತದೆ. ಒಂದು ದೊಡ್ಡ ಕೋಲು ಹಿಡ್ಕೊಂಡು ಬಂದಿದ್ದಾರೆ ಇಷ್ಟು ಚಿಕ್ಕ ಕಾಯಿ ತೆಗಿಲಿಕ್ಕೆ. ಅದರಲ್ಲಿ ಇನ್ನೊಂದು ಈ ಥರದ್ದು ಉಂಟಲ್ಲ ಗ್ರೀನ್, ಅದು ಸಹ ತೆಗೀರಿ ಆಯ್ತಾ ಗನ್ನ. ಹಲೋ, ಅಲ್ಲಿ ಚಿಕ್ಕದುಂಟು ಅಂತ ಹೇಳಿದ್ರಲ್ಲ, ಮತ್ತು ಅದರಲ್ಲಿ ತುತ್ತಾಗಿ ಹುಳ ಆಗ್ತದೆ ಅಂತ. ಹಣ್ಣಾಗಿದೆ. ಪೂರ ಸಹ ಬಂದಿದ್ದಾರೆ. ನಾನೊಂದು ಕಡೆ ಹತ್ತಿ ನೋಡಿ ತೆಗಿಲಿಕ್ಕೆ ಆಗ್ತದ ಅಂತ. ತೆಗೆದ್ರಾ? ತೆಗಿಲಿಕ್ಕಾಗ್ತದೆ, ರುಚಿ ನೋಡ್ಬೋದು ಅಷ್ಟೇ. ಇದರಲ್ಲಿ ಚಿಕ್ಕ ತೂತಾಗಿದೆ ಅಲ್ಲ, ಅದು ತೂತು ಯಾವುದೋ ಒಂದು ಕ್ರಿಮಿ ತೂತು ಮಾಡಿ ಒಳಗೋಗೋದು. ಹೇಗೆ ಉಂಟಂತ ಹೇಳಿ, ಗಟ್ಟಿ ಹೇಳಬೇಕು ರಿವ್ಯೂ. ಪರಿಮಳ ಉಂಟು. ಪರಿಮಳ ಯಾವ ಥರ ಉಂಟು ತಿಂದಾದ್ಮೇಲೆ ಹೇಳಿ ಟೇಸ್ಟ್ ಹೇಗೆ ಉಂಟು ಅಂತ. ಹೇಗೆ ಉಂಟು? ಸೂಪರ್ ಉಂಟು. ಅಂದರೆ ಗುಲಾಬಿ ಹೆಸಳು ತಿಂದಾಗೆ ಸಕ್ಕರೆ ಹಾಕಿ ಅಲ್ಲ, ತುಂಬ ಟೇಸ್ಟ್ ಉಂಟು ಅದರಲ್ಲ, ಅಲ್ಲ ಸಿಹಿ ಜಾಸ್ತಿ. ಇರುವ ನೇರಳೆಯಲ್ಲಿ ಇದೆ ಸಿಹಿ ಜಾಸ್ತಿ. ನಮ್ಮ ಮನೆಯಲ್ಲಿ ಬೇರೆ ಎಲ್ಲ ಹುಳಿ ಅಲ್ಲ. ಸೂಪರ್ ಉಂಟು. ಅದರ ಸೀಡ್ ಅಷ್ಟು ದೊಡ್ಡದಿರ್ತದೆ ಅದರೊಳಗಡೆ. ಇಟ್ಕೊಳ್ಳಿ ಹೀಗೆ, ಇದರೊಳಗಡೆ ದೊಡ್ಡದೊಂದು ಸೀಡ್ ಇರ್ತದೆ. ತುಂಬ ರುಚಿ ಒಳ್ಳೆ ಉಂಟು ಅದರ ಅಲ್ಲ. ಮತ್ತೊಂದು ಅದರ ಫ್ಲೇವರಿಂಗ್ ರೋಸ್ ವಾಟರ್ ಎಲ್ಲ ಬರ್ತದಲ್ಲ, ರೋಸ್ ವಾಟರ್ ಬರ್ತದೆ ನೋಡಿ, ಮದುವೆಗೆಲ್ಲ ಹಾಕ್ತಾರೆ. ಪನ್ನೀರ್, ಹಾಗೆ ಪನ್ನೀರು. ಅದರದ್ದು ಸೀಸನ್ ಸ್ಟಾರ್ಟ್ ಆಯಿತು. ಇದು ಜೊಂಗೆ ಬಿದ್ದು ಹೋಗ್ತದೆ ರಾಶಿ ರಾಶಿ. ನಾವು ಕಳೆದ ವರ್ಷ ವೈನ್ ಮಾಡಿದ್ವಿ. ಹೇಗೆ ಆಗಿತ್ತು ಹೇಳಿ ಗನ್ನ? ವೈನ್ ಮಾಡಿದ್ವಲ್ಲ ಅಲ್ಲ, ಒಳ್ಳೆ ಆಗ್ತದೆ ವೈನ್, ಒಳ್ಳೇದಾಗ್ತದೆ ಇದರದ್ದು. ಹುಳಿ ರುಚಿ ಇದರದ್ದು. ಇದರಲ್ಲಿ ಇದು ತುಂಬ ಇರ್ತದೆ ಅಂತ, ಸುಮಾರು ಇರ್ತದೆ.
ಇದು ಇನ್ನೂ ಹಣ್ಣಾಗಬೇಕು, ಕೆಂಪು ಕೆಂಪಾಗಬೇಕು, ಆಮೇಲೆ ವೈನ್ ಮಾಡಬೇಕು. ನಾವು ಸಿಂಪಲಾಗಿ ಮಾಡಿದ್ವಿ, ಸಕ್ಕರೆ ಹಾಕಿ. ಒಳ್ಳೆ ಆಗಿತ್ತು ಮಾತ್ರ. ಗನ್ನ ಸುಮಾರು ಸಲ ಕುಡ್ದಿದ್ದಾರೆ. ಅಲ್ಲ ಗನ್ನ ಹೇಳಿ ನಿಮ್ಮದು. ಹೌದು, ಒಳ್ಳೆ ಆಗ್ತದೆ. ನಾನು ಮತ್ತೆ ಗಣ್ಣಿ ತೋಟಕ್ಕೆ ಬಂದಿದ್ದೇವೆ. ಒಂದು ಕಡೆ 2 ಗೊನೆ ಉಂಟು, ಅದಕ್ಕೆ ಗೋಣಿ ಹಾಕುವ ಅಂತ. ಗೋಣಿ ಹಾಕಿದರೆ ಮಂಗಳದಿಂದ ಸ್ವಲ್ಪ ರಕ್ಷಿಸ್ಲಿಕ್ಕೆ ಆಗ್ತದೆ ಗೊನೆಯನ್ನು. ಹಾಗೆ 2 ಗಿಡಗಳು ಒಟ್ಟೊಟ್ಟಿಗೆ ಗೊನೆ ಕೊಟ್ಟಿದ್ದೇವೆ. ಚೆಂದ ಉಂಟು ನೋಡಲಿಕ್ಕೆ ಸಹ. ಮತ್ತು ಅದು ನಮ್ಮ ತೋಟದ ಸೈಡ್ ಆಚೆಗಡೆ ಕಾಡಿರೋದು. ಮಂಗಳಿಗೆ ಅಟ್ಯಾಕ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಹಾಗಾಗಿ ಬಂದ್ವಿ. ಇವಾಗ ನೋಡಿ ಇಲ್ಲಿ ಒಂದಿಷ್ಟು ಸೂಪರ್ ಸೀನ್ ಉಂಟು ಅಂತ. ನೀರು ನೋಡಿ ಕೆಳಗಡೆಗೆ ಒಳ್ಳೆ ತುಂಬ. ನಾನು ತೋರಿಸಿದ್ದೆಲ್ಲ ಇಲ್ಲಿ ಕ್ಲೀನ್ ಮಾಡಿಸಿದ್ರು ಅಂತ. ಇಲ್ಲಿ ನೋಡಿ ಎಷ್ಟು ಚಂದ ನೀರು ಬರ್ತದೆ ಈಗ ಅಂತ. ಇಲ್ಲಿ ನೋಡಿ ಕ್ಲಿಯರ್ ವಾಟರ್ ಎಷ್ಟು ಚೆಂದ ಉಂಟು. ನಮಗೆ ಹೀಗೆ ಅನ್ನಿಸ್ಬೇಕಾದ್ರೆ ಪೇಟೆಯಲ್ಲಿರೋರಿಗೆ ಹೇಗೆ ಅನ್ನಿಸ್ಬೋದು. ಯಾವ ಸೈಡಿಂದ ಹಾಕ್ಬೋದು? 2 ಸೈಡಿಂದ ಸಹ ಇದು ಕವರ್ ಉಂಟು. ಹಾಕ್ಬೇಕಾ? ಟ್ರೈ ಮಾಡ್ತಾನೆ. ಅವನ್ನ ಹೇಗೆ ಹಾಕೋದು ಗನ್ನ? ಹಾಂ, ಹಂಗೇನೆ ಹೋಗಲಿ. ಅದಲ್ಲ, ತಪ್ಪಿತು. ಇದು ಹಾಕ್ಲಿಕ್ಕೆ ಕಷ್ಟ ಆಯ್ತಾ ಅಂದರೆ 2 ಗೊನೆ ಮತ್ತು 2 ಇದು ಒಟ್ಟಿಗಿರುವಾಗ ಒಂದು ಸ್ವಲ್ಪ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ. ಇನ್ನು ಸ್ವಲ್ಪ ಈಚೆಗಿಂದ ಹಾಕಿದರೆ ಆಯಿತು ಗನ್ನ. ಹಾಂ ಹೋಯ್ತು. ಆಚೆ ಸೈಡಿಂದ ಮೇಲೆ ಹೋಗಿದೆ, ಈಚೆ ಸೈಡಿಂದ ಒಮ್ಮೆ ಎತ್ತಬೇಕು. ನಾನಾಗ ಫಸ್ಟ್ ಇಟ್ಟೆ ಅಲ್ಲ ಅಲ್ಲಿ. ಆಯಿತು, ಆಲ್ಮೋಸ್ಟ್ ಎಲ್ಲ ಕವರ್ ಆಯ್ತದು. ಅದನ್ನು ಇನ್ನು ತಿರುಗಿಸಿ ಇಟ್ಟರೆ ಆಯಿತು. ನೋಡಿ ನೀರು ಹೀಗಾಗಿ ಹರಿದು ಹೀಗೆ ನಮ್ಮ ತೋಟಕ್ಕೆ ಹೋಗ್ತದೆ. ಇಲ್ಲಿಂದ ಕವರ್ ಆಗ್ತಾ ಹೋಗ್ತದೆ ತೋಟಕ್ಕೆ. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇದನ್ನು ಅಪ್ಪಂದೊಂದು ಪ್ಲ್ಯಾನ್ ನೋಡಿ. ಈಚೆ ಸೈಡಿಗೆ ಒಂಚೂರು ಕಟ್ಟಿ ಅದನ್ನು ಅಲ್ಲೂ ಸ್ಟಾಕ್ ಆಗುವ ಹಾಗೆ ಮಾಡಿ ಅಲ್ಲಿಂದ ತೋಟಕ್ಕೆ ಹೋಗುವ ಹಾಗೆ. ಮಳೆಗಾಲದಲ್ಲಿ ಇಲ್ಲಿ ಕಲ್ಲೆಲ್ಲ ಹಾಕಿ ಸ್ಟಾಕ್ ಮಾಡ್ತಾರೆ, ನೀರು ಬರಬಾರ್ದು ತೋಟಕ್ಕೆ ಅಂತೇಳಿ. ಆದರೆ ಬರ್ತದೆ, ಜಾಸ್ತಿ ಅಂತೇಳಿ ಬರೋದಿಲ್ಲ. ಅದನ್ನು ಸೀದಾ ಸೊಪ್ಪಿಗೆ ಬಂದಿದ್ವಿ. ಸೊಪ್ಪೊಂದು ಕಟ್ಟಾಯಿತು. ಇದು ಗಣ್ಣಿ ಹೊಡ್ಕೊಂಡು ಹೋಗ್ತಿದ್ದೆ. ವಾರ ಇಡೀ ನಾನು ಕೊಂಡು ಹೋಗ್ತೇನಲ್ಲ, ಹೀಗೆ ಇಲ್ಲಿಂದಾಗಿಯೇ ನಾನು ಹೋಗೋದು. ಆದರೆ ನಂದು ವ್ಲಾಗ್ ಮಾಡಲಿಕ್ಕೆ ಯಾರು ಇರ್ತಿಲ್ಲ. ಇವತ್ತು ನಾನು ಇವ್ರದ್ದು ವ್ಲಾಗ್ ಮಾಡ್ತಾ ಇದ್ದೇನೆ. ನಾವು ದನಗಳ ಹತ್ರ ಬಂದ್ವಿ. ಈಗ ನಾವು ಇಲ್ಲಿ ಹೊಳೆ ಹತ್ರ ಕಟ್ಟಿದ್ದು. ಹಾಗೆ ಇಲ್ಲಿ ಒಳ್ಳೆ ಹುಲ್ಲಿತ್ತು. ಒಂದು ನನ್ನ ಮೊಣಕಾಲಷ್ಟು ಉದ್ದಷ್ಟು ಹುಲ್ಲಿತ್ತು. ಚಂದ ಮೇಯ್ದಿದ್ದಾರೆ ಇವರಿಬ್ಬರು. ಮಧ್ಯಾಹ್ನ ಆಯಿತು, ಆದರೂ ಚಳಿ ಚಿಲ್ಡುಂಟು. ನೀರು ತುಂಬ ಅಂದರೆ ತುಂಬ ಚಂಡಿ ಉಂಟು, ಕೋಲ್ಡ್ ಉಂಟು. ಮತ್ತು ಬಿಸಿಲಿದ್ದರೆ ಸಹ ನಮಗೆ ಚಳಿ ಅನ್ನಿಸ್ತಾ ಉಂಟು.